ಮಧ್ಯ ಪ್ರಾಚ್ಯದಲ್ಲಿ ಉದ್ವಿಗ್ನತೆ ತಾರಕಕ್ಕೇರಿರುವ ಈ ಹೊತ್ತಲ್ಲಿ ಹಾರ್ಮೋಜ್ ಜಲಸಂಧಿ ಕುರಿತು ಸಂಘರ್ಷ ಇದೀಗ ಜಾಗತಿಕ ಮಟ್ಟದಲ್ಲಿ ಭಾರೀ ಆತಂಕ ಹುಟ್ಟಿಸಿದೆ. ವಿಶ್ವದ ಸುಮಾರು 20% ತೈಲ ಸಾಗಾಣಿಕೆಯಾಗುವ ಈ ಪ್ರಮುಖ ಮಾರ್ಗದ ಬಗ್ಗೆ ಇರಾನ್ ನೀಡಿರುವ ಎಚ್ಚರಿಕೆ ಜಾಗತಿಕ ಗಮನ ಸೆಳೆದಿದೆ. ಹಾರ್ಮೋಜ್ ಮತ್ತೆಂದೂ ಹಿಂದಿನ ಸ್ಥಿತಿಗೆ ಮರಳುವುದಿಲ್ಲ ಎಂಬ ಖಡಕ್ ಹೇಳಿಕೆಯಿಂದ ಇರಾನ್ ಪರಿಸ್ಥಿತಿಯ ಗಂಭೀರತೆಯನ್ನ ಮತ್ತಷ್ಟು ಸಾರಿ ಹೇಳುತ್ತದೆ. ಈ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ನೀಡಿದ ಹೇಳಿಕೆಗಳು ವಿವಾದಕ್ಕೆ ಕಾರಣವಾಗಿದೆ. ಹಾರ್ಮೋಜ್ ಮಾರ್ಗವನ್ನ ತಕ್ಷಣ ತೆರೆಯದೇ ಇದ್ರೆ ಇರಾನ್ನ ಪರಿಸ್ಥಿತಿ, ವಿದ್ಯುತ್ ಘಟಕಗಳು ಮತ್ತು ಪ್ರಮುಖ ಸೇತುವೆಗಳನ್ನು ಧ್ವಂಸ ಮಾಡುವುದಾಗಿ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದರು. ಶಾಂತಿ ಪ್ರಸ್ತಾಪಕ್ಕೆ ಒಪ್ಪಿಕೊಳ್ಳಿ, ಇಲ್ಲವಾದರೆ ಎಲ್ಲವನ್ನು ಸ್ಫೋಟಿಸುವುದಾಗಿ, ತೈಲವನ್ನ ವಶಕ್ಕೆ ಪಡೆಯುವುದಾಗಿ ಎಚ್ಚರಿಕೆ ಕೊಟ್ಟಿದ್ದರು. ಈ ಹೇಳಿಕೆಗೆ ಜಾಗತಿಕ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಜೊತೆಗೆ ಏಪ್ರಿಲ್ 6ರ ಒಳಗೆ ನಿರ್ಧಾರ ಕೈಗೊಳ್ಳದೇ ಇದ್ರೆ ದಾಳಿ ಖಚಿತ ಎಂಬ ಸಂದೇಶವೂ ಕೂಡ ಪರಿಸ್ಥಿತಿಯನ್ನ ಮತ್ತಷ್ಟು ತೀವ್ರಗೊಳಿಸಿತ್ತು. ಈ ಬೆದರಿಕೆಗೆ ತಿರುಗೇಟು ನೀಡಿದ ಇರಾನ್ ಸಂಸತ್ತು ಅಧ್ಯಕ್ಷ ಮೊಹಮ್ಮದ್ ಬಗೀರ್ ಗಲೀಬಾಫ್ ಟ್ರಂಪ್ನ ಈ ಕ್ರಮಗಳು ಅಮೆರಿಕವನ್ನೇ ಜೀವಂತ ನರಕಕ್ಕೆ ತಳ್ತಾ ಇದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಬೆಂಜಮಿನ್ ನೆತನ್ಯಾಹು ಅವರ ಸೂಚನೆಗಳನ್ನು ಅನುಸರಿಸ್ತಾ ಇರೋದ್ರಿಂದ ಸಂಪೂರ್ಣ ಪ್ರದೇಶವೇ ಬೆಂಕಿಗೆ ಆಹುತಿಯಾಗಲಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಯುದ್ಧದಿಂದ ಯಾವುದೇ ಪ್ರಯೋಜನ ಆಗೋದಿಲ್ಲ, ಇರಾನ್ ಜನರ ಹಕ್ಕುಗಳನ್ನು ಗೌರವಿಸುವುದೇ ಏಕೈಕ ಪರಿಹಾರ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಜಾಗತಿಕ ಮಟ್ಟದಲ್ಲೂ ಈ ವಿಷಯ ಪ್ರತಿಕ್ರಿಯೆ ಪಡೆದುಕೊಂಡಿದ್ದು ರಷ್ಯಾದ ಹಿರಿಯ ರಾಜತಾಂತ್ರಿಕ ಸೆರ್ಗೈ ಲವರೋವ್ ಅಮೆರಿಕವು ಎಚ್ಚರಿಕೆಯ ಭಾಷೆಯನ್ನು ಬಿಟ್ಟು ಮಾತುಕತೆಗೆ ಮುಂದಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇದರಿಂದ ಈ ಸಂಘರ್ಷವು ಕೇವಲ 2 ರಾಷ್ಟ್ರಗಳ ನಡುವಿನ ವಿಷಯವಲ್ಲ, ಜಾಗತಿಕ ರಾಜಕೀಯ ಸಂಕೀರ್ಣಗಳನ್ನೇ ಬದಲಾಯಿಸುವ ಸಾಧ್ಯತೆ ಇದೆ ಅಂತ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಹಾರ್ಮೋಜ್ ಜಲಸಂಧಿ ಕೇವಲ ಸಮುದ್ರ ಮಾರ್ಗವಲ್ಲ, ಇದು ಜಗತ್ತಿನ ಇಂಧನದ ಜೀವನಾಡಿ. ಇಲ್ಲಿ ಉದ್ವಿಗ್ನತೆ ಹೆಚ್ಚಾದರೆ ತೈಲ ಬೆಲೆ ಏರಿಕೆಯಾಗುತ್ತೆ, ಜಾಗತಿಕ ವ್ಯತ್ಯಯ ಮತ್ತು ಜಾಗತಿಕ ಆರ್ಥಿಕತೆಯ ಮೇಲೆ ನೇರ ಪರಿಣಾಮ ಬೀಳುವುದು ಖಚಿತ. ಈಗಾಗಲೇ ಮಾರುಕಟ್ಟೆಗಳಲ್ಲಿ ಅಸ್ಥಿರತೆ ಕಾಣ್ತಾ ಇದ್ದು ಭವಿಷ್ಯದ ಬಗ್ಗೆ ಆತಂಕ ಹೆಚ್ಚಾಗಿದೆ. ಈ ಪ್ರತಿಕೂಲದ ಸಂದರ್ಭದಲ್ಲಿ ಇರಾನ್ ಕಣ್ಣು ಭಾರತದ ಮೇಲೆ ಬಿದ್ದಿದೆ. ಭಾರತದಲ್ಲಿ ಇರಾನ್ನ ಸರ್ವೋಚ್ಚ ನಾಯಕರ ಪ್ರತಿನಿಧಿ ಡಾಕ್ಟರ್ ಅಬ್ದುಲ್ ಮಜೀದ್ ಹಕೀಮ್ ಇಲಾಹಿ ಇವರು ಶಾಂತಿಗಾಗಿ ಮನವಿ ಮಾಡಿದ್ದಾರೆ. ಅವರು ಭಾರತದ ರಾಜತಾಂತ್ರಿಕತೆಯನ್ನ ಶ್ಲಾಘಿಸುತ್ತಾ ಈ ಬಿಕ್ಕಟ್ಟಿನಲ್ಲಿ ಭಾರತ ದೊಡ್ಡ ಪಾತ್ರ ವಹಿಸಬಲ್ಲದ್ದು ಅಂತ ಭರವಸೆ ವ್ಯಕ್ತಪಡಿಸಿದ್ದಾರೆ. ಭಾರತದಲ್ಲಿ ಇರಾನ್ ನಾಯಕ ಶಾಂತಿಗಾಗಿ ಒತ್ತಾಯಪಡಿಸ್ತಾ ಇದ್ರೆ ಭಾರತೀಯ ರಾಜತಾಂತ್ರಿಕತೆಯನ್ನ ಶ್ಲಾಘಿಸಿದ್ದಾರೆ. ಭಾರತೀಯ ಟ್ಯಾಂಕರ್ಗಳು ಹಾರ್ಮೋಜ್ ಜಲಸಂಧಿಯನ್ನ ಸುರಕ್ಷಿತವಾಗಿ ಸಾಗ್ತಾ ಇದ್ದು ಇದರಿಂದ ಭಾರತವನ್ನ ಪ್ರಮುಖ ಮಧ್ಯವರ್ತಿಯಾಗಿ ನೋಡಲಾಗ್ತಾ ಇದೆ. ಮಧ್ಯ ಪ್ರಾಚ್ಯದಲ್ಲಿ ಯುದ್ಧದ ಕಾವು ಹೆಚ್ಚಾಗ್ತಾ ಇರುವ ಈ ಸಂದರ್ಭದಲ್ಲಿ ಇರಾನ್ ಇದೀಗ ಭಾರತಕ್ಕೆ ವಿಶೇಷ ಮನವಿ ಮಾಡುತ್ತಾ ಇರುವುದು ಜಾಗತಿಕ ಗಮನ ಸೆಳೆದಿದೆ. ಇರಾನ್ನ ಸರ್ವೋಚ್ಚ ನಾಯಕರ ಪ್ರತಿನಿಧಿ ಡಾಕ್ಟರ್ ಅಬ್ದುಲ್ ಮಜೀದ್ ಹಕೀಮ್ ಇಲಾಹಿ ನಾವು ಶಾಂತಿಯ ಬಗ್ಗೆ ಮಾತನಾಡಬೇಕು, ಜಗತ್ತಿಗೆ ಶಾಂತಿಯನ್ನು ತರಬೇಕು ಎಂದು ಹೇಳುತ್ತಾ ಭಾರತ ಪ್ರಮುಖ ಪಾತ್ರ ವಹಿಸಬೇಕು ಅಂತ ಕೋರಿಕೊಂಡಿದ್ದಾರೆ. ಅವರ ಪ್ರಕಾರ ಇದು ಕೇವಲ ಇರಾನ್ ವಿರುದ್ಧದ ಯುದ್ಧವಲ್ಲ, ಇಡೀ ಮನುಕುಲದ ವಿರುದ್ಧದ ಯುದ್ಧವಾಗಿದೆ. ಯುದ್ಧವು ಜಗತ್ತಿನ ಜನರಿಗೆ ಅಪಾರ ಸಂಕಷ್ಟ ತಂದಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ಹೇಳಿಕೆ ಭಾರತದ ಜಾಗತಿಕ ರಾಜತಾಂತ್ರಿಕ ಪ್ರಭಾವವನ್ನ ಮತ್ತೆ ಹೊತ್ತಿ ಹೇಳುತ್ತಾ ಇದೆ. ಇರಾನ್ ಭಾರತವನ್ನ ಈ ಸಂಘರ್ಷದಲ್ಲಿ ಪ್ರಮುಖ ಮಧ್ಯವರ್ತಿಯಾಗಿ ಪರಿಗಣಿಸ್ತಾ ಇತ್ತು. ಭಾರತ ಈ ಉದ್ವಿಗ್ನತೆಯನ್ನ ಕಡಿಮೆ ಮಾಡುವಲ್ಲಿ ಪರಿಣಾಮಕಾರಿಯಾದ ಪಾತ್ರ ವಹಿಸಬಲ್ಲದು ಎಂಬ ನಂಬಿಕೆ ನನಗಿದೆ ಅಂತ ವ್ಯಕ್ತಪಡಿಸಿದ್ದಾರೆ. ಇದಕ್ಕೂ ಮುನ್ನ ಭಾರತದಲ್ಲಿನ ಇರಾನ್ ರಾಯಭಾರಿ ಮೊಹಮ್ಮದ್ ಫಟಾಹಿ ಭಾರತದ ಸಮತೋಲಿತ ವಿದೇಶಾಂಗ ನೀತಿ ಮತ್ತು ಎಲ್ಲಾ ದೇಶಗಳೊಂದಿಗೆ ಹೊಂದಿರುವ ಉತ್ತಮ ಸಂಬಂಧಗಳು ಶಾಂತಿ ಮಾತುಕತೆಗೆ ಸಹಾಯವಾಗುತ್ತದೆ ಅಂತ ವ್ಯಕ್ತಪಡಿಸಿದರು. ಇದೇ ವೇಳೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉದ್ವಿಗ್ನತೆಗೆ ತಾತ್ಕಾಲಿಕ ವಿರಾಮ ಘೋಷಿಸಿದ ಬಳಿಕ ಪಾಕಿಸ್ತಾನವು ಮಾತುಕತೆಗಳಿಗೆ ವೇದಿಕೆ ಕಲ್ಪಿಸುವುದಕ್ಕೆ ಮುಂದಾಗಿದ್ದು, ಆದರೆ ಅದರ ಹಿಂದಿನ ವಿವಾದಾತ್ಮಕ ಹಿನ್ನೆಲೆ ಪ್ರಯತ್ನಗಳು ವಿಫಲವಾದವು. ಇದರ ನಡುವೆ ಯುದ್ಧದ ನೆರಳಲ್ಲೂ ಭಾರತ ಇಂಧನ ಸುರಕ್ಷತೆ ಪ್ರಮುಖ ವಿಷಯವಾಗಿ ಹೊರಹೊಮ್ಮುತ್ತಾ ಇದೆ. ಹಾರ್ಮೋಜ್ ಜಲಸಂಧಿಯಂತಹ ಸಂವೇದನಾಶೀಲ ಪ್ರದೇಶದಲ್ಲೂ ಕೂಡ ಭಾರತೀಯ ಹಡಗುಗಳು ತಮ್ಮ ಪ್ರಯಾಣವನ್ನ ಸುರಕ್ಷಿತವಾಗಿ ಮುಂದುವರಿಸ್ತಾ ಇದೆ. ಇತ್ತೀಚೆಗೆ ಗ್ರೀನ್ ಆಶಾ ಎಂಬ LPG ಟ್ಯಾಂಕರ್ ಸುರಕ್ಷಿತವಾಗಿ ಮಾರ್ಗವನ್ನ ದಾಟಿದ್ದು
ಸಂಘರ್ಷ ಆರಂಭವಾದ ನಂತರ ಈ ಮಾರ್ಗದಿಂದ ಹಾದು ಹೋಗ್ತಾ ಇರುವ 9ನೇ ಭಾರತೀಯ ಹಡಗು ಇದಾಗಿದೆ. ಹಾರ್ಮೋಜ್ ಜಲಸಂಧಿ ಜಗತ್ತಿಗೆ ತೈಲ ಮತ್ತು ಅನಿಲ ಸಾಗಾಣಿಕೆಯ ಪ್ರಮುಖ ದ್ವಾರ ಸಂಧಿಯಾಗಿದೆ. ಇಲ್ಲಿ ಯಾವುದೇ ಅಡಚಣೆ ಉಂಟಾದರೆ ಇದರ ಪರಿಣಾಮ ನೇರವಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ವ್ಯಕ್ತವಾಗುತ್ತದೆ. ಒಟ್ನಲ್ಲಿ ಒಂದು ಕಡೆ ಯುದ್ಧದ ಬೆದರಿಕೆ ಇದ್ರೆ ಇನ್ನೊಂದು ಕಡೆ ಶಾಂತಿಯ ಕೋರಿಕೆ ಕೇಳಿ ಬರ್ತಾ ಇದೆ. ಈ ಎರಡರ ನಡುವೆ ಭಾರತ ಈಗ ಪ್ರಮುಖ ಮಧ್ಯವರ್ತಿಯಾಗಿ ಹೊರಹೊಮ್ಮುತ್ತಾ ಇದೆ. ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳ ನಡುವೆ ಸಮತೋಲನ ಸಾಧಿಸುವ ಭಾರತದ ಪಾತ್ರ ಮುಂದಿನ ದಿನಗಳಲ್ಲಿ ಇನ್ನೆಷ್ಟರ ಮಟ್ಟಿಗೆ ಮಹತ್ವ ಪಡೆದುಕೊಳ್ಳಲಿದೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ.